ಇದರಲ್ಲಿ ನಮಗೆ ಡಯಾಬಿಟಿಕ್ ರಿಲೇಟೆಡ್ ಕೂಡ ಇರ್ಬೋದು ಅಥವಾ ಇವನ್ ಹೈಪರ್ ಟೆನ್ಷನ್ ಅಥವಾ ವ್ಯಾಸ್ಕ್ಯುಲರ್ ಅಕ್ಲೂಷನ್ ಕೂಡ ಇರ್ಬೋದು. ಈ ಊತ ಏನಕ್ಕೆ ಬರುತ್ತೆ? ಯೂಶಲಿ ಡಯಾಬಿಟಿಸ್ ಕೆಲವರು ಎಷ್ಟೊಂದ್ ಜನ ಪೇಷಂಟ್ಸ್ ಕೇಳ್ತಾರೆ, ಕಣ್ಣೊಳಗೆ ಯಾಕೆ ಕೊಡ್ತೀರಾ, ಈ ತರ ಎಷ್ಟು ಇಂಜೆಕ್ಷನ್ ಬೇಕಾಗುತ್ತೆ ಅನ್ನೋದು ಮುಂಚೆನೆ ಪ್ರೀ ಡಿಸೈಡೆಡ್ ಆಗಿ ಇರೋದಿಲ್ಲ. ನಮ್ಮ ಕಣ್ಣು ಒಂದು ಸೆಪರೇಟ್ ಅಂಗ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಕೇಶ್ ಸೀನಪ್ಪ ಅಂತ. ನಾನು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ರಾಜಾಜಿನಗರಲ್ಲಿ ಕನ್ಸಲ್ಟೆಂಟ್ ಸರ್ಜನ್ ಆಗಿ ಕ್ಯಾಟ್ರಾಕ್ಟ್ ಮತ್ತು ರೆಟಿನಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ರೆಟಿನಲ್ ಇಂಜೆಕ್ಷನ್ಸ್ ಬಗ್ಗೆ ಮಾತಾಡ್ತೀವಿ. ಈ ರೆಟಿನಲ್ ಇಂಜೆಕ್ಷನ್ಸ್ ಅಂದ್ರೆ ಏನು? ಇದು ಬೇಸಿಕ್ಲಿ ಒಂದು ಮೆಡಿಸಿನ್, ನಾವು ಕಣ್ಣಿ ಒಳಗೆ ಕೊಡುವಂತ ಇಂಜೆಕ್ಷನ್. ಇದು ನಾವು ವೇರಿಯಸ್ ರೆಟಿನಲ್ ಪೆಥಾಲಜಿಸ್ ಅಲ್ಲಿ ಕೊಡ್ತೀವಿ. ಎಸ್ಪೆಷಲಿ ಕಣ್ಣಿನ ನರದ ಲೇಯರ್ಸ್ ಅಲ್ಲಿ ಊತ ಬಂದಿದೆ, ಲೀಕೇಜ್ ಆಗ್ತಿದೆ, ಅಥವಾ ರೆಟಿನಾಲಿ ಬ್ಲೀಡಿಂಗ್ ಆಗ್ತಿದೆ, ಅಥವಾ ಕೆಲವು ಟೈಮ್ ಇವನ್ ಕೊಲೆಸ್ಟ್ರಾಲ್ ಲೀಕೇಜ್, ಅಥವಾ ಸಮ್ ಟೈಮ್ಸ್ ಇನ್ಫೆಕ್ಷನ್ ಆಗಿದೆ. ಸೊ ಈ ತರ ಎಲ್ಲ ವೇರಿಯಸ್ ಕಂಡೀಷನ್ಸ್ ಅಲ್ಲಿ ನಾವು ರೆಟಿನಲ್ ಇಂಜೆಕ್ಷನ್ಸ್ ಕೊಡ್ತೀವಿ. ಏನಕ್ಕೆ ಇದು ಇಂಪಾರ್ಟೆಂಟು? ಕೆಲವರು ಎಷ್ಟೊಂದ್ ಜನ ಪೇಷಂಟ್ಸ್ ಕೇಳ್ತಾರೆ, ಕಣ್ಣೊಳಗೆ ಯಾಕೆ ಕೊಡ್ತೀರಾ, ಕೈ ಒಳಗೆ ಯಾಕೆ ಕೊಡಲ್ಲ? ಏನಕ್ಕೆ ಅಂದ್ರೆ ನಮ್ಮ ಕಣ್ಣು ಒಂದು ಸೆಪರೇಟ್ ಅಂಗ. ನಮ್ಮ ನಾರ್ಮಲ್ ಬ್ಲಡ್ ಸಪ್ಲೈ ಆಮೇಲೆ ಕಣ್ಣಿನ ಬ್ಲಡ್ ಸಪ್ಲೈ ಬ್ಲಡ್ ಆಕ್ಯುಲರ್ ಬ್ಯಾರಿಯರ್ ಅನ್ನೋ ಲೇಯರ್ ಮೂಲಕ ಸೆಪರೇಟ್ ಆಗಿರುತ್ತೆ. ಸೊ ನಾವು ಕೈ ಒಳಗೆ ಅಥವಾ ವೇನ್ಸ್ ಒಳಗೆ ಕೊಡುವಂತ ಯಾವುದೇ ಡ್ರಗ್ಸ್ ಕಣ್ಣಿನ ಒಳಗೆ ಪೆನಿಟ್ರೇಷನ್ ಇರಲ್ಲ. ಅದೇ ತರ ನಾವು ಕಣ್ಣೊಳಗೆ ಕೊಡುವಂತ ಇಂಜೆಕ್ಷನ್ ರೆಸ್ಟ್ ಆಫ್ ದ ಬ್ಲಡ್ ಸಪ್ಲೈಗೆ ಮಿಕ್ಸ್ ಆಗಲ್ಲ. ಅದರಿಂದ ಈ ತರ ನಾವು ಸ್ಪೆಷಲ್ ಆಗಿ ರೆಟಿನಾಗೆ ಟ್ರೀಟ್ ಮಾಡಬೇಕು ಅಂದಾಗ ಕಣ್ಣೊಳಗೆ ಅಥವಾ ನಿಯರ್ ದ ರೆಟಿನಾ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಸೊ ಕೈಯಲ್ಲಿ ಕೊಡೋದ್ರಿಂದ ಅದು ಎಫೆಕ್ಟ್ ಇರೋದಿಲ್ಲ. ಸೊ ಇದು ನಾವು ವೇರಿಯಸ್ ಕಂಡೀಷನ್ಸ್ ಲೈಕ್ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ, ವೇನ್ ಅಕ್ಲೂಷನ್ಸ್, ಅಥವಾ ಇವನ್ ಇನ್ಫೆಕ್ಷನ್ ಕಂಡೀಷನ್ಸ್ ಸಚ್ ಆಸ್ ಎಂಡೋಫ್ಥಲ್ಮೈಟಿಸ್ ಅಲ್ಲಿ ಕೂಡ ಈ ತರ ಇಂಜೆಕ್ಷನ್ಸ್ ನ ಕೊಡ್ತೀವಿ. ಇದರೊಳ್ಳೆ ವೇರಿಯಸ್ ವೆರೈಟೀಸ್ ಇದೆ. ಬೇಸಿಕಲಿ ಬ್ರಾಡ್ ಆಗಿ ಹೇಳ್ಬೇಕು ಅಂದ್ರೆ ಈ ರೆಟಿನಲ್ ಇಂಜೆಕ್ಷನ್ಸ್ ಮೇನ್ ಆಗಿ ಊತ ಕಮ್ಮಿ ಮಾಡಕ್ ಇರ್ಬೋದು, ಬ್ಲೀಡಿಂಗ್ ಕಮ್ಮಿ ಮಾಡಕ್ ಇರ್ಬೋದು, ಅಥವಾ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಇರ್ಬೋದು. ಈ ತರ 3 ಕಂಡೀಷನ್ಸ್ ಗಳಲ್ಲಿ ನಾವು ಕೊಡ್ತೀವಿ. ಬ್ರಾಡ್ ವೆರೈಟಿ ಅದರ್ ಕಂಡೀಷನ್ಸ್ ಅಲ್ಲೂ ಇರುತ್ತೆ, ಬಟ್ ಇದು ಒಂದು 3 ಮೇಜರ್ ವೆರೈಟೀಸ್. ಈ ಊತ ಏನಕ್ಕೆ ಬರುತ್ತೆ? ಯೂಶಲಿ ಡಯಾಬಿಟಿಸ್ ಇಂದ ಯಾವ್ದಾರ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿ ಬ್ಯಾಕ್ ಪ್ರೆಷರ್ ಇಂದ ಏನಾದ್ರು ಲೀಕೇಜ್ ಆಗ್ತಿದೆ ಅಂದಾಗ ರೆಟಿನಲ್ ಲೇಯರ್ಸ್ ಒಳಗೆ ನಮ್ಗೆ ಊತ ಕಾಣಿಸ್ಕೊಳುತ್ತೆ. ಇದು ಯೂಶಲಿ ನಾವು OCT ಟೆಸ್ಟ್ ಇಂದ ಕಂಡುಹಿಡಿತೀವಿ. ಅಟ್ ಸಮ್ ಟೈಮ್ಸ್ ಏಂಜಿಯೋಗ್ರಫಿ ಟೆಸ್ಟ್ ಅಲ್ಲಿ ಕೂಡ ಗೊತ್ತಾಗುತ್ತೆ. ಬ್ಲಡ್ ವೆಸಲ್ ಬ್ರೇಕ್ ಆದಾಗ ಬ್ಲೀಡಿಂಗ್ ಕೂಡ ಆಗುತ್ತೆ. ಇದರಲ್ಲಿ ನಮ್ಗೆ ಡಯಾಬಿಟಿಕ್ ರಿಲೇಟೆಡ್ ಕೂಡ ಇರ್ಬೋದು, ಅಥವಾ ಇವನ್ ಹೈಪರ್ ಟೆನ್ಷನ್ ಅಥವಾ ವ್ಯಾಸ್ಕ್ಯುಲರ್ ಅಕ್ಲೂಷನ್ ಇಂದ ಕೂಡ ಇರ್ಬೋದು. ಈ ಬ್ಲೀಡಿಂಗ್ ಕ್ಲಿಯರ್ ಮಾಡೋದಕ್ಕೆ ಇಂಜೆಕ್ಷನ್ಸ್ ಕೂಡ ಇದೆ. ಈ ಬ್ಲೀಡಿಂಗು ಅಥವಾ ಊತ ಕಮ್ಮಿ ಮಾಡೋದಕ್ಕೆ ಕಾಮನ್ ಆಗಿ ಆಂಟಿ VEGF ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಆಂಟಿ VEGF ಅಂದ್ರೆ ಆಂಟಿ ವ್ಯಾಸ್ಕ್ಯುಲರ್ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ಸ್ ಅಂತ. ಇದ್ರೊಳ್ಳೆ ಸುಮಾರು ವೆರೈಟಿಗಳಿದೆ. ಮೋಸ್ಟ್ ಬೇಸಿಕ್ ಮುಂಚೆ ಸ್ಟಾರ್ಟಿಂಗ್ ಬಂದಾಗ ಅವಾಸ್ತಿನ್ ಅಂತ ಇತ್ತು, ಅದಾದ್ಮೇಲೆ ಲೂಸೆಂಟಿಸ್, ಈಗ ಆಕ್ಸೆಂಟ್ರಿಕ್ಸ್ ಇದೆ. ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಇಂಜೆಕ್ಷನ್ಸ್. ಇದಲ್ಲದೆ ಇಂಡಿಯನ್ ಕಂಪನೀಸ್ ಅಲ್ಲಿ ರಾಜುಮ್ಯಾಬ್, ಓಸಿವಾ ಅಂತ ಸುಮಾರು ಇಂಜೆಕ್ಷನ್ಗಳಿದೆ. ಇದಕ್ಕಿಂತ ಹೈಯರ್ ಲೆವೆಲ್ ಇಂಜೆಕ್ಷನ್ಸ್ ಐಲಿಯಾ, ಬ್ರೋಲುಸುಸಿಮ್ಯಾಬ್ ಅಥವಾ ಪೆಗನೆಕ್ಸ್ ಅಂತ ಇಂಜೆಕ್ಷನ್ಗಳು ಇದೆ. ಈ ಇಂಜೆಕ್ಷನ್ಸ್ ಮೇನ್ ಆಗಿ ಬ್ಲೀಡಿಂಗ್ ಅಥವಾ ಊತ ಕಮ್ಮಿ ಮಾಡೋದಕ್ಕೆ ಕೊಡುವಂಥದ್ದು. ಇದರಲ್ಲಿ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ ಯೂಶಲಿ ಈ ಇಂಜೆಕ್ಷನ್ಗಳಲ್ಲಿ ಎಫೆಕ್ಟ್ 1 ತಿಂಗಳು ಮಾತ್ರ ಇರುತ್ತೆ. ಸೊ ಇದು ಇಂಜೆಕ್ಷನ್ ಕೊಟ್ಮೇಲೆ 1 ತಿಂಗಳು ಆದ್ಮೇಲೆ ನಾವು ರೀಅಸೆಸ್ ಮಾಡ್ತೀವಿ, ಊತ ಅಥವಾ ಬ್ಲೀಡಿಂಗ್ ಕಮ್ಮಿ ಆಗಿದೆಯಾ ಹೇಗೆ ಅಂತ. ಇನ್ ಕೇಸ್ ನಮ್ಗೆ ಊತ ಎಲ್ಲ ಫುಲ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ವಿ ಕ್ಯಾನ್ ಜಸ್ಟ್ ಅಬ್ಸರ್ವ್. ಊತ ಫುಲ್ ಕಮ್ಮಿ ಆಗಿಲ್ಲ, ಸ್ವಲ್ಪ ಮಾತ್ರ ಕಮ್ಮಿ ಆಗಿದೆ ಅಂದಾಗ ನಾವು ತಿರ್ಗಾ ನಿಮ್ಗೆ ಇಂಜೆಕ್ಷನ್ ಅಡ್ವೈಸ್ ಮಾಡ್ಬೇಕಾಗುತ್ತೆ. ಈ ತರ ಎಷ್ಟು ಇಂಜೆಕ್ಷನ್ ಬೇಕಾಗುತ್ತೆ ಅನ್ನೋದು ಮುಂಚೆನೆ ಪ್ರೀ ಡಿಸೈಡೆಡ್ ಆಗಿ ಇರೋದಿಲ್ಲ. ಕೆಲವು ಟೈಮ್ ಪೇಷಂಟ್ಗಳಿಗೆ 1 ಇಂಜೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೋದು, ಕೆಲವು ಟೈಮ್ ಪೇಷಂಟ್ಗಳಿಗೆ 10 ಇಂಜೆಕ್ಷನ್ ಕೂಡ ಬೇಕಾಗ್ಬೋದು. ಕೆಲವು ಟೈಮ್ ನಾವು ಸ್ಟ್ಯಾಂಡರ್ಡ್ ಇಂಜೆಕ್ಷನ್ಸ್, ಬೇಸಿಕ್ ಲೆವೆಲ್ ಇಂಜೆಕ್ಷನ್ಸ್ ಅಲ್ಲಿ ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ಹೈಯರ್ ಲೆವೆಲ್ ಇಂಜೆಕ್ಷನ್ಸ್ ಕೂಡ ಹೋಗ್ಬೋದು. ಬೇಸಿಕ್ ಲೆವೆಲ್ ಇಂಜೆಕ್ಷನ್ಸ್ ಅಂದ್ರೇನು, ಹೈಯರ್ ಲೆವೆಲ್ ಇಂಜೆಕ್ಷನ್ಸ್ ಅಂದ್ರೇನು? ಬೇಸಿಕ್ ಲೆವೆಲ್ ಅಥವಾ ಫಸ್ಟ್ ಜನರೇಷನ್
ಇಂಜೆಕ್ಷನ್ಸ್ ಅಂತ ನಾವೇನ್ ಕಾಮನ್ ಆಗಿ ಹೇಳ್ತೀವಿ, ಇದ್ರೊಳ್ಳಿ ರ್ಯಾನಿಬಿಜುಮ್ಯಾಬ್ ಅಂತ ಇಂಜೆಕ್ಷನ್ ಬರುತ್ತೆ. ಇದ್ರೊಳ್ಳೆ ಡಿಫ್ರೆಂಟ್ ಬ್ರ್ಯಾಂಡ್ ನೇಮ್ಸ್ ಇರುತ್ತೆ, ಲೈಕ್ ರಾಜುಮ್ಯಾಬ್, ಆಕ್ಸೆಂಟ್ರಿಕ್ಸ್. ಸೊ ಸುಮಾರು ಕಂಪ್ನಿಗಳಿದೆ, ಒಸಿವಾ ಆ ಥರ ಎಲ್ಲ ಇಂಜೆಕ್ಷನ್ಗಳಿದೆ. ಇದು ನಮಗೆ ಫಸ್ಟ್ ಜನರೇಷನ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರೊಳ್ಳಿ ನಮಗೆ ವರ್ಕ್ ಆಗ್ತಿಲ್ಲ ಅಂದಾಗ ಸೆಕೆಂಡ್ ಜನರೇಷನ್ ಇಂಜೆಕ್ಷನ್ ಅಥವಾ ಇನ್ನು ಸ್ವಲ್ಪ ಹೈಯರ್ ಲೆವೆಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಇದು ಯಾವುದು, ಎಫ್ಲೈಬರ್ಸೆಪ್ ಅಥವಾ ಐಲಿಯಾ ಅನ್ನೋ ಇಂಜೆಕ್ಷನ್ ಕೊಡ್ತೀವಿ. ಇದಲ್ದಲೆ ಥರ್ಡ್ ಜನರೇಷನ್ ಮೆಡಿಸಿನ್ಸ್ ಕೂಡ ಇದೆ. ಯಾವುದು, ಬ್ರೋಲುಸುಜುಮ್ಯಾಬ್, ಪೆಗೆನೆಕ್ಸ್ ಅನ್ನೋ ಇಂಜೆಕ್ಷನ್ಸ್ ಕೂಡ ಇದೆ. ಅಗೇನ್ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇಂಜೆಕ್ಷನ್ ಹೋಗ್ಬೇಕಾದ್ರೆ ಅದ್ರ ಪ್ರಕಾರ ಕಾಸ್ಟ್ ಕೂಡ ವೇರಿ ಆಗುತ್ತೆ. ಬಟ್ ಈ ಎಲ್ಲಾ ಜನರೇಷನ್, ಫಸ್ಟ್ ಥರ್ಡ್ ಜನರೇಷನ್ ಇಂಜೆಕ್ಷನ್ ಎಲ್ಲಾ ಇಂಜೆಕ್ಷನ್ಗಳು ಎಫೆಕ್ಟ್ ಇರೋದೇ 1 ತಿಂಗಳು. 1 ತಿಂಗಳು ಆದ್ಮೇಲೆ ನಮ್ಗೆ ಎಫೆಕ್ಟ್ ಬರ್ತಿಲ್ಲ ಅಥವಾ ಕಮ್ಮಿ ಇತ್ತು ಅಂದ್ರೆ ಇನ್ನೊಂದು ಇಂಜೆಕ್ಷನ್ ಬೇಕಾಗುತ್ತೆ. ಅಥವಾ ಎಫೆಕ್ಟ್ ಬಂದಿತ್ತು, ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದೀವಿ ಅಂದಿದ್ ಮಾತ್ರಕ್ಕೆ ಎಂಡ್ ಆಫ್ ಟ್ರೀಟ್ಮೆಂಟು ಇರಲ್ಲ. ಯಾಕಂದ್ರೆ ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅವೆಲ್ಲ ನಮ್ಗೆ ಲೈಫ್ ಲಾಂಗ್ ಇರುವಂತ ಕಂಡೀಷನ್ಗಳು. ಸಮ್ಟೈಮ್ಸ್ ಮೇಲೆ ಕೆಳಗೆ ಆಗ್ಬೋದು. ಅವಾಗ ತಿರ್ಗಾ ಕ್ಯೂರ್ ಆಗಿರುವಂತ ಕಂಡೀಷನ್ ತಿರ್ಗಾ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ತಿರ್ಗಾ ಊತ ಬರ್ಬೋದು, ತಿರ್ಗಾ ಬ್ಲೀಡಿಂಗ್ ಆಗ್ಬೋದು. ಅಂತ ಟೈಮಲ್ಲಿ ತಿರ್ಗಾ ಇಂಜೆಕ್ಷನ್ ಬೇಕಾಗ್ಬೋದು. ಸೊ ನೀವು ಒಂದ್ಸತಿ ಇಂಜೆಕ್ಷನ್ ಕೊಟ್ಟು ಕ್ಯೂರ್ ಆಗಿದ್ದೀರಾ ಅಂದಿದ್ ಮಾತ್ರಕ್ಕೆ ತಿರ್ಗಾ ಬೇಕಾಗಲ್ಲ ಅಂತಲ್ಲ. ಸೊ ಬೇಕಾಗ್ಬೋದು. ನೀವು ಶುಗರು, BP ಎಲ್ಲ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಂಡಿದ್ದೀರಾ ಅಂದ್ರೆ ರಿಸ್ಕ್ ಫ್ಯೂಚರ್ ಅಲ್ಲಿ ಏನ್ ಕಂಡೀಷನ್ ವಾಪಸ್ ಬರುತ್ತೆ ಅದು ಕಮ್ಮಿ ಆಗುತ್ತೆ. ಇದಲ್ದಲ್ಲೇ ಇನ್ನೊಂದು ಕಂಡೀಷನ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಕೂಡ ಇದೆ. ಇದು ಶುಗರು, BP ಇಂದ ಬರುವಂತದ್ದಲ್ಲ, ಮೇನ್ ಆಗಿ ಏಜ್ ಫ್ಯಾಕ್ಟರ್ ಇಂದ ಬರುವಂತದ್ದು. ಹಾಗಂತ ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಏನಾಗುತ್ತೆ, ನಮ್ಮ ರೆಟಿನಾ ಸೆಂಟರ್ ಏನ್ ಮ್ಯಾಕ್ಯುಲಾ ಅಂತ ಹೇಳ್ತೀವಿ, ಅಲ್ಲಿ ಫ್ಲೂಯಿಡ್ ಅಂಡ್ ಬ್ಲಡ್ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ರೆಟಿನಾ ಲೇಯರ್ಗಿಂತ ಹಿಂದೆ ಸ್ಟಾರ್ಟ್ ಆಗುವಂತ ಕಂಡೀಷನ್. ಸೊ ಇದಕ್ಕೆ ಬೇಸಿಕ್ಲಿ ಇಂಜೆಕ್ಷನ್ ಟ್ರೀಟ್ಮೆಂಟ್, ಇದಕ್ಕೆ ಸರ್ಜರಿ ಅಂತ ಏನಿಲ್ಲ. ಸೊ ಈ ಇಂಜೆಕ್ಷನ್ಗಳು ಅಗೇನ್ ಮಲ್ಟಿಪಲ್ ಇಂಜೆಕ್ಷನ್ ಬೇಕಾಗುತ್ತೆ, ಒಂದಲ್ಲ. ಈ ನಾರ್ಮಲ್ ಆಗಿ ಮಿನಿಮಮ್ 3 ಇಂಜೆಕ್ಷನ್ ತರ 3 ತಿಂಗಳು ಕೊಟ್ಟು ಅದಾದ್ಮೇಲೆ ಫರ್ದರ್ ಇಂಜೆಕ್ಷನ್ ಬೇಕಾಗುತ್ತಾ ಇಲ್ವಾ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಅಂಡ್ ಯೂಶಲಿ ಇದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಫಸ್ಟ್ ಜನರೇಷನ್ ಗಿಂತ ಸೆಕೆಂಡ್ ಅಂಡ್ ಥರ್ಡ್ ಜನರೇಷನ್ ಮೆಡಿಸಿನ್ಸ್ ಬೆಟರ್ ಇರುತ್ತೆ. ಕೆಲವ್ರು ಕೇಳ್ತಾರೆ, ಇಂಜೆಕ್ಷನ್ ಕಣ್ಣೊಳಗೆ ಕೊಡ್ತಾ ಇದ್ದೀರಾ, ಭಯ ಆಗತ್ತೆ, ನೋವಾಗತ್ತಾ ಅಂತ. ಯೂಶಲಿ ಇಂಜೆಕ್ಷನ್ ಏನ್ ಕೊಡ್ತೀವಿ ತುಂಬಾ ಸಣ್ಣ ಕ್ಯಾಲಿಬರ್ ಸೂಜಿಯಿಂದ ಕೊಡ್ತೀವಿ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಕೊಂಡು ಕೊಡುವಂತ ಇಂಜೆಕ್ಷನ್. 30 ಗೇಜ್ ನೀಡಲ್ ಅಂತ ಹೇಳ್ತೇವೆ. ಇವನ್ ನೀವು ಏನ್ ಬಟ್ಟೆ ಒಳಗೆ ಸಣ್ಣದಾದ ಸೂಜಿ ಇರುತ್ತೆ ಅದಕ್ಕಿಂತ ಸಣ್ಣದಾಗಿರುತ್ತೆ. ಸೊ ಯೂಶಲಿ ಇದು ಕಣ್ಣಿನ ವೈಟ್ ಪಾರ್ಟ್ ಅಲ್ಲಿ ನಾವು ಕೊಡ್ತೀವಿ. ಸೊ ಜಸ್ಟ್ ಅದು ಕರಿಗುಡ್ಡೆಗಿಂತ ಒಂದು 3.5 ಮಿಲಿಮೀಟರ್ ಹಿಂದೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಕೊಂಡು ಕೊಡುವಂತ ಇಂಜೆಕ್ಷನ್. ಇದು ಯೂಶಲಿ ಪೇನ್ಲೆಸ್. ಪೇನ್ ಇತ್ತು ಅಂದ್ರೂ ಕೂಡ ಒಂದು ಸೊಳ್ಳೆ ಕಚ್ದಂಗೆ ಇರುತ್ತೆ, ಕೆಲವು ಸೆಕೆಂಡ್ ಮಾತ್ರ ಇರುತ್ತೆ. ಸೊ ಯೂಶಲಿ ಪೇನ್ಫುಲ್ ಅಲ್ಲ. ಅಂಡ್ ಎಷ್ಟೊಂದ್ ಜನ ಪೇಷಂಟ್ ಸುಮಾರು ಸಲ ಕೊಡ್ಸ್ಕೊಂಡಿರ್ತಾರೆ, ದೇ ಆರ್ ಸ್ಟಿಲ್ ಗೋಯಿಂಗ್ ಟು ಬಿ ಫೈನ್. ಸೊ ಇಂಜೆಕ್ಷನ್ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮೇನ್ ಆಗಿ ನಮ್ಗೆ ಆ ಇಂಜೆಕ್ಷನ್ ಇಂದ ಎಫೆಕ್ಟ್ ಹೇಗ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಆಂಟಿ VEGF ಇಂಜೆಕ್ಷನ್ ಅಲ್ಲದೆ ಬೇರೆ ಯಾವ ತರ ಇಂಜೆಕ್ಷನ್ಗಳು ಅಂದ್ರೆ ಮೇನ್ ಆಗಿ ಊತ ಕಮ್ಮಿ ಮಾಡೋದಕ್ಕೆ ಓಝೋಡೆಕ್ಸ್ ಇಂಪ್ಲಾಂಟ್ ಅಂತ ಇದೆ, ಅಥವಾ ಇವನ್ ಟ್ರೈಕಾಟ್ ಇಂಜೆಕ್ಷನ್ ಅಂತ ಇದೆ. ಬೇಸಿಕ್ಲಿ ಇವೆರಡು ನಮಗೆ ಸ್ಟೀರಾಯ್ಡ್ ಇಂಜೆಕ್ಷನ್ಸ್. ಇದು ನಮ್ಗೆ ಮೇನ್ ಆಗಿ ಊತ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಝೋಡೆಕ್ಸ್ ಅನ್ನೋದು ಒಂದು ಇಂಪ್ಲಾಂಟ್, ಸ್ಟೀರಾಯ್ಡ್ ಇಂಪ್ಲಾಂಟ್. ಇದರ ಎಫೆಕ್ಟ್ ಯೂಶಲಿ ಸ್ಲೋ ಆಗಿ ಕಣ್ಣೊಳಗೆ ರಿಲೀಸ್ ಆಗುತ್ತೆ. ಯೂಶಲಿ 3 months ಕಣ್ಣೊಳಗೆ ಅದು ಎಫೆಕ್ಟ್ ಇರುತ್ತೆ. ಟ್ರೈಕಾಟ್ ಇಂಜೆಕ್ಷನ್ ಅನ್ನೋದು 1 to 1.5 month ಒಳಗೆ ಅದರ ಎಫೆಕ್ಟ್ ಹೊರಟೋಗುತ್ತೆ. ಇದಲ್ದಲ್ಲೇ ನಾವು ಇನ್ಫೆಕ್ಷನ್ಸ್ಗೆ ಕೂಡ ನಾವು ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಡ್ತೀವಿ. ಕೆಲವು ಟೈಮ್ ಸರ್ಜರಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಟ್ರಾಮಾ ಅಥವಾ ಏಡ್ ಬಿದ್ದು ಕೂಡ ಕಣ್ಣೊಳಗೆ ಇನ್ಫೆಕ್ಷನ್ ಹೋಗುವಂತ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಕಣ್ಣಿನ ನರದ ಲೇಯರ್ಸ್ ಅಂದ್ರೆ ಕಣ್ಣೊಳಗೆ ಕೂಡ ನಾವು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ಬೋದು. ನಾನು ಮುಂಚೆನೆ ಹೇಳ್ದಂಗೆ ಯೂಶಲಿ ಏನ್ ನಾವು ಕೈ ಒಳಗೆ ಅಥವಾ ವೇನ್ಸ್ ಒಳಗೆ ಕೊಡುವಂತ ಆಂಟಿಬಯೋಟಿಕ್ ಇಂಜೆಕ್ಷನ್ ಅಥವಾ ಯಾವುದೇ ತರದ ಮೆಡಿಸಿನ್ ಆಗ್ಲಿ ಕಣ್ಣೊಳಗೆ ಪೆನಿಟ್ರೇಷನ್ ಅಷ್ಟು ಇರೋದಿಲ್ಲ. ಸೊ ಅದರಿಂದ ನಾವು ಕಣ್ಣೊಳಗೆ ಏನಾರ ಇನ್ಫೆಕ್ಷನ್ ಆಯ್ತು ಅಂದ್ರೆ ಸಮಟೈಮ್ಸ್ ಕಣ್ಣೊಳಗೇನೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಈ ಆಂಟಿಬಯೋಟಿಕ್ಸ್ ನ. ಸೊ ಇದು 3 different varieties of injection which usually we use during retinal problems. ಕೆಲವು ಪೇಷಂಟ್ಸ್ ಎಸ್ಪೆಷಲಿ ನಮ್ಮ
ಗವರ್ಮೆಂಟ್ ಫೆಸಿಲಿಟಿ ಅಥವಾ ಟೈರ್ 2 ಸಿಟೀಸ್ ಅಲ್ಲಿ ಕೆಲವು ಟೈಮ್ ಅವಾಸ್ತಿನ್ ಇಂಜೆಕ್ಷನ್ ಅಂತ ಕೊಡ್ಸ್ಕೊಂಡ್ ಬರ್ತಾರೆ. ಕೇಳ್ತಾರೆ, ನಾವು ಮುಂಚೆ ಅವಾಸ್ತಿನ್ ಇಂಜೆಕ್ಷನ್ ಕೊಟ್ಟಿದ್ರಿ, ಇವಾಗ ನೀವು ಯಾವ್ದೋ ಬೇರೆ ಇಂಜೆಕ್ಷನ್ ಹೇಳ್ತಿದ್ದೀರಾ, ಇದು ಖರ್ಚು ಜಾಸ್ತಿ, ಏನಕ್ಕೆ ಅವಾಸ್ತಿನ್ ಕೊಡ್ತಿಲ್ಲ ಅಂತ. ಈ ಅವಾಸ್ತಿನ್ ಅನ್ನೋದು ಬೆವಾಸಿಜುಮ್ಯಾಬ್ ಅನ್ನೋ ಮಾಲಿಕ್ಯೂಲ್. ಇದು ಬೇಸಿಕಲಿ ನಮ್ಮ ರ್ಯಾನಿಬಿಜುಮ್ಯಾಬ್ ತರನೇ ಎಫೆಕ್ಟ್ ಇರುತ್ತೆ. ಬಟ್ ಏನಾಗಿದೆ ಅಂದ್ರೆ ಇದು FDA ಅಪ್ರೂವ್ಡ್ ಇಲ್ಲ. FDA ಅಪ್ರೂವ್ಡ್ ಇಲ್ಲ ಅಂದ್ರೆ ಕಣ್ಣಿಗೆ ಕೊಡೋ ಅಂತ ಇಂಜೆಕ್ಷನ್ ಅಲ್ಲ. ಇದನ್ನ ಕೋಲಾನ್ ಕ್ಯಾನ್ಸರ್ಗೆ ಅಂತ ಕಂಡುಹಿಡ್ದಿರೋ ಇಂಜೆಕ್ಷನ್. ಕಣ್ಣೊಳಗು ವರ್ಕ್ ಆಗುತ್ತೆ, ಬಟ್ ಇದು ಕಣ್ಣಿಗೆ ಅಂತ ತಯಾರು ಮಾಡಿರುವಂತ ಇಂಜೆಕ್ಷನ್ ಅಲ್ಲ. ಸೊ ಇದು ಇಟ್ಸ್ ನಾಟ್ ಎ ಗವರ್ಮೆಂಟ್ ಅಪ್ರೂವ್ಡ್ ಇಂಜೆಕ್ಷನ್. ಇವನ್ ದೋ ಕಾಸ್ಟ್ ಸ್ವಲ್ಪ ಕಮ್ಮಿ ಇದ್ರೂ ಕೂಡ, ಸಿನ್ಸ್ ಅಪ್ರೂವಲ್ ಕಣ್ಣಿಗೆ ಕೊಡೋಕೆ ಅಪ್ರೂವಲ್ ಇಲ್ದಲೇ ಇರೋ ಕಾರಣ ನಾವು ಇದನ್ನ ಕಣ್ಣೊಳಗೆ ಮೆನಿ ಪ್ಲೇಸಸ್, ಎಸ್ಪೆಷಲಿ ಕಾರ್ಪೊರೇಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದು ಕೊಡೋದಿಲ್ಲ. ಇದು ಒಂದು ಮೇನ್ ರೀಸನ್. ಸೆಕೆಂಡ್ ರೀಸನ್ ಏನಂದ್ರೆ, ಕೆಲವು ಪೇಷಂಟ್ಗೆ ಈ ಅವಾಸ್ಟಿನ್ ಇಂಜೆಕ್ಷನ್ ಕೊಡೋದ್ರಿಂದ ಇನ್ಫೆಕ್ಷನ್ ಆಗಿರೋ ಸಂದರ್ಭಗಳು ಇದೆ. ಇನ್ಫೆಕ್ಷನ್ ಆಯ್ತು ಅಂದ್ರೆ ಸಮ್ಟೈಮ್ಸ್ ನಾವು ಆ ಕಣ್ಣನ್ನ ಕಳ್ಕೊಳ್ಬೇಕಾಗುತ್ತೆ. ಸೊ ಆ ರಿಸ್ಕ್ ಇರೋದ್ರಿಂದ ಈ ಇಂಜೆಕ್ಷನ್ ನ ಯೂಶಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಕೊಡೋದಕ್ಕೆ ಹೋಗೋದಿಲ್ಲ. ಅಂಡ್ ಈ ಅವಾಸ್ಟಿನ್ ಇಂಜೆಕ್ಷನ್ ಕೂಡ ಒಂದು ದೊಡ್ಡ ವಯಲ್ ಅಲ್ಲಿ ಬರುತ್ತೆ. ಒಂದು ವಯಲ್ ಇಂದ ನಾವು ಮಲ್ಟಿಪಲ್ ಪೇಷಂಟ್ಸ್ ಗೆ ಕೊಡ್ತೀವಿ. ಅದರಿಂದ ಅದು ಕಾಸ್ಟ್ ಫ್ಯಾಕ್ಟರ್ ಕೂಡ ಕಮ್ಮಿ ಇರುತ್ತೆ, ಸರಿನಾ. ಬಟ್ ಮಲ್ಟಿಪಲ್ ಪೇಷಂಟ್ಸ್ ಕೊಡೋದ್ರಿಂದ ಅಗೈನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಇದೆಲ್ಲಾ ಕಾರಣಗಳಿಂದ ಯೂಶಲಿ ಅವಾಸ್ಟಿನ್ ಕೊಡೋದಕ್ಕೆ ಹೋಗಲ್ಲ. ಬೇರೆ ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ಅಂದ್ರೆ ರ್ಯಾನಿಬಿಜುಮ್ಯಾಬ್ ಅನ್ನೋ ಮೆಡಿಸಿನ್ಸ್ ಎಲ್ಲ ನಾವು ಕೊಡ್ತೀವಿ. ಇದು ರೆಟಿನಲ್ ಇಂಜೆಕ್ಷನ್ಸ್ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.